ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಸಿಂಪಲ್ಲಾಗಿ ಮಶ್ರೂಮ್ ಕಬಾಬ್ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ. ಬೇಗನೆ ಮಾಡ್ಕೋಬೋದು. ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಗರಂ ಮಸಾಲೆ, ಕಬಾಬ್ ಪೌಡ್ರು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಕರಿಬೇವು ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇವಾಗ ನಾನು 200 ಗ್ರಾಮಷ್ಟು ಮಶ್ರೂಮ್ನ ಕ್ಲೀನ್ ಮಾಡಿ 2 ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಪೀಸ್ ಮಾಡೋದು ಬೇಡ ಅಂತ ಹೇಳಿದ್ರೆ ಒಂದೊಂದನ್ನೇ ಹಾಕ್ಕೋಬೋದು. ಪೀಸ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಹಾಗಾಗಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ಮಶ್ರೂಮ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಯಾವುದೇ ತರಕಾರಿನಾದ್ರೂ ನೀವು ಫಸ್ಟು ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ಉಪ್ಪು ಹಾಕಿ ತೊಳೀರಿ, ತುಂಬಾ ಒಳ್ಳೆಯದದು. ಇವಾಗ ನಾನು ಮಶ್ರೂಮ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೋತಿದ್ದೀನಿ. ಮಶ್ರೂಮ್ನ ತೊಳಿಬೇಕಾದ್ರೆ ತುಂಬಾ ಪ್ರೆಸ್ ಮಾಡಬೇಡಿ, ಕಟ್ಟಾಗ್ಬಿಡುತ್ತೆ. ಈಗ ನಾನೊಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊಟ್ಟೆನ ಹಾಕ್ಕೊಂಡಿಲ್ಲ, ನೀವು ಮೊಟ್ಟೆ ಬೇಕಂತ ಹೇಳಿದ್ರೆ ಹಾಕ್ಕೋಬೋದು. ನೀವು ಮೊಟ್ಟೆ ಹಾಕೋದಾದ್ರೂ ಇದೇ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಇದಕ್ಕೇ ಮೊಟ್ಟೆನೇ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಈಗ ಅದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಮಶ್ರೂಮ್ನ ಹಾಕ್ಕೊಂಡಿದ್ದೀನಿ. 200 ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ನ ಹಾಕ್ಕೊಂಡು ತುಂಬಾ ಸಾಫ್ಟಾಗಿ ಮಿಕ್ಸ್ ಮಾಡಿ, ತುಂಬ ಹಾರ್ಡಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮಶ್ರೂಮ್ ಸಾಫ್ಟಾಗಿರೋದ್ರಿಂದ ನೀವು ತುಂಬ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಟ್ ಆಗೋ ಥರ ಆಗಿಬಿಡುತ್ತೆ. ಇದಕ್ಕೆ ನೀರೇನು ಹಾಕೋಕ್ಕೆ ಹೋಗಬೇಡಿ, ಇದು ಮೊಟ್ಟೆ ಹಾಕಿಲ್ಲಲ್ವ, ಹಾಗಾಗಿ ಅದು ಗಟ್ಟಿ ಥರ ಅನಿಸುತ್ತೆ. ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನು, ನೀವು ಯಾವುದು ಅಡುಗೆ ಎಣ್ಣೆನ ಯೂಸ್ ಮಾಡ್ತೀರಾ ಅದೇ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ರೆಡಿಯಾಗಿರುತ್ತೆ ಮತ್ತು ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವು ಮಿಕ್ಸ್ ಮಾಡ್ತಾ ಮಶ್ರೂಮಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನಾವು ಮಶ್ರೂಮ್ನ ವಾಶ್ ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತಲ್ವ, ಅದೇನೇ ಗಟ್ಟಿ ಆಗೋ ಥರ ಆಗುತ್ತೆ. ನೀರೇನು ಹಾಕೋಕ್ಕೆ ಹೋಗಬಾರ್ದು. ಈಗ ಇದನ್ನು ನಾನು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ನೀವು ಟೈಮ್ ಇತ್ತಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಕೂಡ ಎತ್ತಿಟ್ಕೋಬೋದು. ನಾನೊಂದು 10 ನಿಮಿಷ ಎತ್ತಿಟ್ಕೊಂಡು ಇವಾಗ ಅದನ್ನ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ನೋಡಿ, ಇವಾಗ 10 ನಿಮಿಷ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ತೊಗೊಬಂದಿದ್ದೀನಿ. ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕೂಡ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಒಂದೊಂದೇ ಪೀಸ್ನ ಹಾಕ್ಕೋತೀನಿ. ನೀವು ತುಂಬ ತೆಗ್ದು ಅವಾಗವಾಗ ಹಾಗೇ ಹಾಕಬೇಡಿ, ಒಂದೊಂದೇ ಪೀಸ್ನ ಹಾಕ್ಕೊಳ್ಳಿ. ಅದು ತೆಗೆಯೋದಕ್ಕೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೂಡ ಬೇಯುತ್ತೆ. ನಾನಿವಾಗ ಒಂದೊಂದೇ ಪೀಸ್ನ ಹಾಕ್ಕೋತಿದ್ದೀನಿ. ನೀವು ಮಶ್ರೂಮ್ನ ಎಣ್ಣೆಗೆ ಹಾಕ್ಕೋಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಟಕ್ಕೆ ಹೋಗಬೇಡಿ. ಫಸ್ಟ್ ಹಾಕಿರೋದೆಲ್ಲ ಸೀದೋಗೋ ಥರ ಆಗಿಬಿಡುತ್ತೆ, ಲಾಸ್ಟಲ್ಲಿ ಹಾಕಿರೋದು ಬೆಂದಿರಲ್ಲ, ಆ ಥರ ಆಗಿಬಿಡುತ್ತೆ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡ್ರೆ ಎಲ್ಲ ಒಂದೇ ಥರ ಬೇಯುತ್ತೆ, ಒಂದೇ ಸಮವಾಗಿ ಬೇಯುತ್ತೆ. ನೋಡಿ, ಇವಾಗ ನಾನು ಎಲ್ಲನೂ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ. ಫ್ರೀಯಾಗಿ ಬೆಂದರೆ ಅದು ತುಂಬ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕನ್ನ ತಿನ್ನಲ್ಲ ನಾವು ವೆಜಿಟೇರಿಯನ್ ಅನ್ನೋರು ಈ ರೀತಿ ಮಾಡಿ ಮೊಟ್ಟೆ ಹಾಕ್ದೇ ಕೂಡ ಮಾಡ್ಕೋಬೋದಲ್ವಾ. ಮಶ್ರೂಮ್ನ ನಾವು ವೀಕ್ಲಿ 1 ಟೈಮ್ಸ್ ಆದರೂ ತಿನ್ನಬೇಕು, ಮಕ್ಕಳಿಗೆ ಕೂಡ ಕೊಡಬೇಕು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ನೋಡಿ, ಇವಾಗ ನಾನು ಎಣ್ಣೆಯಿಂದ ಬೇಯಿಸ್ಕೊಂಡು ತೆಗೆದು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕ್ಕೊಂಡಿದ್ದೀನಿ. ಟಿಶ್ಯೂ ಪೇಪರಲ್ಲಿ ಎಣ್ಣೆ ಅಂಶ ಏನಾದರೂ ಇದ್ದರೆ ಎಳ್ಕೊಳ್ಳುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಇನ್ನು ಉಳಿದಿತ್ತಲ್ವ ಅದನ್ನು ಒಂದೊಂದಾಗೆ ಬಿಟ್ಕೊಂಡು ಮತ್ತೆ ಅದನ್ನ ಬೇಯಿಸ್ಕೊತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೈಡ್ ಡಿಶ್ಶಾಗಿ ಕೂಡ ಮಾಡ್ಕೋಬೋದು. ಮಶ್ರೂಮಲ್ಲೂ ನಾವು ತುಂಬ ಡಿಫ್ರೆಂಟ್ ರೀತಿಯಾಗಿ ಮಾಡ್ಕೋಬೋದು. ವೆಜಿಟೇರಿಯನ್ಗಳಿಗೆ ಆಪ್ಷನಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಸೋಯಾದಲ್ಲೂ ಕೂಡ ನಾವು ಕಬಾಬ್ನ ಮಾಡ್ಕೋಬೋದು. ಸೋಯಾ ಕಬಾಬ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಗಾರ್ನಿಷಿಗೋಸ್ಕರ ನಾನು ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಹಾಕ್ಕೋತಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಮಧ್ಯೆ ತಿನ್ನಬೇಕಾದ್ರೆ ಸಿಗೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.